ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ಮೋದಿ ಕ್ಯಾಂಪೇನ್ ಕಿಕ್. 2 ದಿನ 12 ಕ್ಷೇತ್ರ 6 ಕಡೆ ಬೃಹತ್ ಸಮಾವೇಶ ನಡೆಯಲಿದೆ. ಕರ್ನಾಟಕದಲ್ಲಿ ಎರಡನೇ ಹಂತದ ಪ್ರಚಾರಕ್ಕಾಗಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಿದ್ದಾರೆ. ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ಮೋದಿ ಕ್ಯಾಂಪೇನ್ಗೆ ಸಿದ್ಧತೆಯಾಗಿದೆ. 2 ದಿನ ಪ್ರಧಾನಿ ರಾಜ್ಯದಲ್ಲಿರ್ತಾರೆ. 2 ದಿನ 12 ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ 6 ಕಡೆ ಬೃಹತ್ ಸಮಾವೇಶವನ್ನ ನಡೆಸೋದಕ್ಕೆ ಪ್ಲಾನ್ ಆಗಿದೆ. 12 ಕ್ಷೇತ್ರಗಳಲ್ಲಿ 2 ದಿನಗಳ ಕಾಲ ಮೋದಿ ಮತಬೇಟೆಯನ್ನ ನಡೆಸಲಿದ್ದಾರೆ. ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ. ದಾವಣಗೆರೆಯಿಂದ ಆರಂಭ ಆಗಿ ಕಲಬುರಗಿಯಲ್ಲಿ ಅಂತ್ಯವಾಗುತ್ತೆ ಪ್ರಚಾರ. 2 ಲೋಕಸಭೆ ಕ್ಷೇತ್ರಕ್ಕೆ ಒಂದರಂತೆ 6 ಬೃಹತ್ ಸಮಾವೇಶವನ್ನ ನಡೆಸಲಾಗುತ್ತೆ. 2 ದಿನ 12 ಕ್ಷೇತ್ರ 6 ಕಡೆ ಬೃಹತ್ ಸಮಾವೇಶ ನಡೆಯಲಿದೆ. ದಾವಣಗೆರೆಯಿಂದ ಆರಂಭ ಆಗಿ ಕಲಬುರಗಿಯಲ್ಲಿ ಅಂತ್ಯವಾಗುತ್ತೆ. ಕಿತ್ತೂರು ಕರ್ನಾಟಕದ 6 ಕ್ಷೇತ್ರವನ್ನ ಮರಳಿ ಗೆಲ್ಲೋದಕ್ಕೆ ಮೋದಿ ಪ್ಲಾನ್ ಇದು. ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲೂ ಪ್ರಾಬಲ್ಯವನ್ನ ಮೆರೆಯೋದಕ್ಕೆ ರಣತಂತ್ರವನ್ನ ಹೆಣಿಲಾಗಿದೆ. 2 ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರದ ಕಣದಲ್ಲಿ ಇರಲಿದ್ದು 2 ದಿನ 12 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಮತಬೇಟೆ ನಡೆಸಲಿದ್ದಾರೆ. ಏಪ್ರಿಲ್ 28, 29ರಂದು 6 ಕಡೆ ಮೋದಿ ಮೆಗಾ ಕ್ಯಾಂಪೇನ್ ನಡೆಸಲಿದ್ದಾರೆ. ಏಪ್ರಿಲ್ 28ರಂದು ದಾವಣಗೆರೆ, ಕಾರವಾರ, ಬೆಳಗಾವಿಯಲ್ಲಿ ಸಮಾವೇಶ ಇರುತ್ತೆ. ಏಪ್ರಿಲ್ 28ರಂದು ಬೆಳಗಾವಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ವಾಸ್ತವ್ಯ ಹೂಡಲಿದ್ದಾರೆ. 12 ಕ್ಷೇತ್ರಗಳಲ್ಲಿ 2 ದಿನಗಳ ಕಾಲ ನಡೆಯುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಮತಬೇಟೆ. ಸಾಕಷ್ಟು ಸಿದ್ಧತೆಗಳಾಗಿದೆ. ಭರ್ಜರಿ ಪ್ಲಾನ್ ಅನ್ನ ಸಿದ್ಧಪಡಿಸಿದೆ ಬಿಜೆಪಿ. ಏಪ್ರಿಲ್ 28 ಮತ್ತು 29ರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಮೆಗಾ ಕ್ಯಾಂಪೇನ್. ಒಟ್ಟು 6 ಕಡೆ ಮೋದಿ ಮೆಗಾ ಕ್ಯಾಂಪೇನ್ ನಡೆಸಲಿದ್ದಾರೆ. 12 ಕ್ಷೇತ್ರದಲ್ಲಿ ಕಮಲ ಅರಳಿಸೋದಕ್ಕೆ 2 ದಿನ ಮೋದಿ ಮತಬೇಟೆಯನ್ನ ನಡೆಸಲಿದ್ದಾರೆ. ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗವನ್ನ ಗಮನದಲ್ಲಿಟ್ಕೊಂಡು ಈ ಪ್ಲಾನ್ ಅನ್ನ ಬಿಜೆಪಿ ಸಿದ್ಧಪಡಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏಪ್ರಿಲ್ 28 ಮತ್ತು 29ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದು, ಅದಕ್ಕಾಗಿ ಸಾಕಷ್ಟು ಸಿದ್ಧತೆಗಳಾಗಿದೆ. ಬಿಜೆಪಿಯಿಂದ ಯಾವ ರೀತಿಯಾದಂತಹ ಪ್ಲಾನ್ ಈಗ ರೆಡಿ ಆಗಿದೆ? ಶ್ವೇತಾ, ಮೇ 7ರಂದು 2ನೇ ಹಂತದ ಮತದಾನ ನಡೆದಿದೆ. ಹೀಗಾಗಿ 2ನೇ ಹಂತದಲ್ಲಿ ಇಡೀ ಕಿತ್ತೂರು ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗ, ಮಧ್ಯ ಕರ್ನಾಟಕ ಭಾಗದಲ್ಲಿ ನರೇಂದ್ರ ಮೋದಿ ಅವರು ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. 2 ದಿನಗಳ ಕಾಲ ಒಟ್ಟು 6 ಸಮಾವೇಶಗಳನ್ನ ಮಾಡತಕ್ಕಂತ ನರೇಂದ್ರ ಮೋದಿ ಅವರು 28ನೇ ತಾರೀಕು ರಾತ್ರಿ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡ್ತಾರೆ ಅಂತ ಹೇಳಿ ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು. ದಾವಣಗೆರೆಯಿಂದ ಆರಂಭವಾಗುವ ರ್ಯಾಲಿ ಬಳಿಕ ಉತ್ತರ ಕನ್ನಡಕ್ಕೆ ಹೋಗುತ್ತೆ. ಉತ್ತರ ಕನ್ನಡ ಬಳಿಕ ಬೆಳಗಾವಿಯಲ್ಲಿ ಸಮಾವೇಶನ ಮಾಡ್ತಾರೆ. ಒಟ್ಟು ಒಂದು ಸಮಾವೇಶನ 2 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ನರೇಂದ್ರ ಮೋದಿ ಅವರು ಸಮಾವೇಶನ ಮಾಡ್ತಿರುವಂತದ್ದು. ಮತ್ತೊಂದೆಡೆ ಮರುದಿನ ವಿಜಯಪುರ ಹಾಗೂ ಕೊಪ್ಪಳ ಮತ್ತು ಕಲಬುರಗಿಯಲ್ಲೂ ಕೂಡ ರ್ಯಾಲಿ ಮಾಡೋಕೆ ನರೇಂದ್ರ ಮೋದಿ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ತಮ್ಮ ಪ್ರಾಬಲ್ಯ ಮೆರಿಬೇಕು ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಈಗ ಮತ್ತೆ ಉತ್ತರ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಎಂಟ್ರಿ ಕೊಡ್ತಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.